ओम आशुशिशानो वृषभो न युद्मो घना घनः क्षोभणश्चर्षणीनां संक्रंदनो निमिष एक वीरशतगुं सेना अजयत् साकमिन्द्रः। ओम तत्पुरुषाय विद्महे महादेवाय धीमहि तन्नो रुद्रः प्रचोदयात्। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ, ಮೇಷರಾಶಿಯವರಿಗೆ ಯಾವ ರೀತಿಯಾದಂಥ ಫಲ ಅನ್ನುವಂತಹದ್ದನ್ನು ನಾವು ಈ ವಿಡಿಯೋಲಿ ಸಂಪೂರ್ಣವಾಗಿ ನೋಡೋಣ. ನೋಡಿ, ಏಪ್ರಿಲ್ ತಿಂಗಳು ಅಂತಂದರೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ ಆಯಿತು. ಸುಮಾರು ಜನ ಅಯ್ಯೋ ಸಾಡೆ ಸಾತಿ ಪ್ರಾರಂಭ ಆಯ್ತಲ್ಲ, ಇನ್ನು 7.5 ವರ್ಷ ನಮ್ಮ ಕತೆ ಮುಗೀತಾ, ಹಾಗೆಲ್ಲ ಭಯ ಪಡ್ತೀರಾ. ಖಂಡಿತ ಭಯ ಪಡಬೇಡಿ. ಶನಿ ಕರ್ಮಕಾರಕ. ಶನಿಯಷ್ಟು ಒಳ್ಳೆ ಗ್ರಹ ಯಾವುದೂ ಇಲ್ಲ. ಶನಿಯನ್ನು ಅಶುಭ ಗ್ರಹ ಅಂತ ಕರೆದ್ರೂ ಕೂಡ ಶನಿ ನಿಮ್ಮ ಪಾಪ ಪುಣ್ಯಗಳ ಲೆಕ್ಕಾಚಾರದ ಅನುಸಾರವಾಗಿ ನಿಮಗೆ ಫಲಗಳನ್ನು ಕೊಡ್ತಾನೆ. ಅವರವರ ಪಾಪ ಪುಣ್ಯಗಳ ಮೇಲೆ ಅದು ಸಂಪೂರ್ಣ ಡಿಪೆಂಡೆನ್ಸಿ ಆಗುತ್ತೆ. ಹಾಗಾಗಿ ಫಸ್ಟ್ ಆಫ್ ಆಲ್ ನೀವು ಭಯ ಪಡೋದು ಬಿಡಿ. ಶನಿ ಪರಮಾತ್ಮ ನಿಮ್ಗೆ ಅನುಗ್ರಹ ಮಾಡೇ ಮಾಡ್ತಾನೆ. ಸರಿ, ಮೇಷರಾಶಿಯವರಿಗೆ ಶನಿ ಬಂದು ವ್ಯಯಭಾಗದಲ್ಲಿ ಬಂದಿರೋದ್ರಿಂದ ಈ ಉದ್ಯೋಗದ ಅಡಚಣೆಗಳು ಬರಬಹುದಾದಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಯಾರೂ ಕೂಡ ಬೇಗನೆ ನಿಮ್ಮ ಉದ್ಯೋಗದನ್ನು ಬದಲಾವಣೆ ಮಾಡಬೇಕು, ಸ್ಥಾನಪಲ್ಲಟ ಮಾಡಬೇಕು ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಒಂದು ಜಾತಕದಲ್ಲಿ ಶನಿ ಬಲಿಷ್ಠವಾಗಿದ್ದರೆ ಮಾಡುವಂತಹ ಉದ್ಯೋಗದಲ್ಲಿ ಏನೂ ಸಮಸ್ಯೆ ಇರಲ್ಲ. ಶನಿ ಬಲಹೀನನಾದರೆ ಮಾತ್ರನೇ ಉದ್ಯೋಗದಲ್ಲಿ ಸಮಸ್ಯೆ ಬರುತ್ತೆ. ಯಾಕೆ ಉದ್ಯೋಗ ಅಂತ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಶನಿನೇ ಕರ್ಮಕಾರಕ, ಉದ್ಯೋಗಕ್ಕೆ ಅಧಿಪತಿ ಯಾರು? ಶನಿ. ಹಾಗಾಗಿ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಅದೇ ಅಲ್ಲದೆ ಕೋರ್ಟು, ಕಚೇರಿ, ಸ್ಟೇಷನ್ನು, ಈ ಥರದ ವಿಚಾರಗಳು, ನ್ಯಾಯಕ್ಕೆ ಸಂಬಂಧಪಟ್ಟಂಥ ವಿಚಾರಕ್ಕೆಲ್ಲ ಅಧಿಪತಿ ಆಗಿರ್ತಕ್ಕಂಥದ್ದು ಶನಿನೇ. ಹಾಗಾಗಿ ಸಾಧ್ಯವಾದಷ್ಟು ಶನಿಯನ್ನು ಆರಾಧನೆ ಮಾಡೋದ್ರಿಂದ ಇನ್ನು 7.5 ವರ್ಷ ಕ್ರಮವಾಗಿ ಪ್ರತಿ ತಿಂಗಳಿಗೊಮ್ಮೆ ಶನಿನ ಆರಾಧನೆ ಮಾಡುವಂಥದ್ದು, ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು ಭಾಳ ಉತ್ತಮ. ಶನಿ ನಿಮಗೆ ಸಾಡೆ ಸಾತಿ ಬಂದಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಿಮ್ಮ ಜೀವನ ಚೆನ್ನಾಗೇ ಇರುತ್ತೆ. ಶನಿ ಪರಮಾತ್ಮದಿಂದ ಏನೂ ತೊಂದರೆ ಆಗೋದಿಲ್ಲ. ಮೂಲ ಜಾತಕವನ್ನು ಬೇಕಾದರೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರಗಳು ಮಾಡ್ಕೊಳ್ಳಿ. ಇನ್ನು ನೋಡಿ, ಶನಿ ಪರಮಾತ್ಮನ ಮಾತ್ರ ಫಲ ಹೇಳುವಂಥದ್ದಲ್ಲ. ಗ್ರಹಸ್ಥಿತಿಗಳ ಆಧಾರದ ಮೇಲೆ ಏಪ್ರಿಲ್ 2ನೇ ತಾರೀಕು ಕುಜ ಮೇಷರಾಶಿಯವರಿಗೆ, ಅಂದರೆ ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಕುಜ 4ನೇ ಮನೆಗೆ ಬಂದು ತಾತ್ಕಾಲಿಕ ಕುಜದೋಷಕ್ಕೆ ಬರ್ತಾರೆ. ಅಂದರೆ 4ನೇ ಮನೆ ಸುಖ ಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ನೀಚ ಸ್ಥಾನವಾದರೂ ಕೂಡ ಚಂದ್ರನ ಮನೆ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಮಿತ್ರದ ಫಲಗಳು ಅನ್ನುವಂಥದ್ದು ಸಿಗುತ್ತೆ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ಬಲಿಷ್ಠವಾಗೇ ಇರ್ತಾರೆ, ನಿಮ್ಮ ಶರೀರ ಬಲವಾಗೇ ಇರುತ್ತೆ, ಅದೃಷ್ಟ ನಿಮ್ಮನ್ನು ಹುಡ್ಕೊಂಬರುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ನೀವು ಸರಿಯಾದ ಡಿಸಿಷನ್ಸ್ ತಗೊಳ್ಳೋದು ಭಾಳ ಮುಖ್ಯ. ಇನ್ನು ನಿಮ್ಮ ರಾಶಿಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಕುಜ ಬದಲಾವಣೆ ಬಿಟ್ಟರೆ ಇನ್ಯಾವುದೂ ಬದಲಾವಣೆಗಳನ್ನು ಈ ತಿಂಗಳು ನಾವು ಕಾಣಲಿಕ್ಕಿಲ್ಲ. ಆದರೂ ಕೂಡ ಪರಿವರ್ತನಾ ಯೋಗದಲ್ಲಿ ಶುಕ್ರ ಮತ್ತು ಗುರು ಇರೋದ್ರಿಂದ ಒಳ್ಳೆಯ ಫಲನೇ ನಿಮಗೆ ಮೇಷರಾಶಿಯವರಿಗೆ ಸಿಗುತ್ತೆ. ಚಿಂತೆ ಮಾಡೋಂಗಿಲ್ಲ. ಈ ತಿಂಗಳು ಗುರು ಮಂಗಲ ಯೋಗ ಅನ್ನುವಂತಹ ಒಂದು ಯೋಗ ಸಿಗುತ್ತೆ. ಪರಿವರ್ತನಾ ಯೋಗದಿಂದ ನಿಮಗೆ ಆ ಒಂದು ಯೋಗ ಸಿಗುತ್ತೆ. ಅಂದರೆ ಸಾಧಾರಣವಾಗಿ ಗುರು ಮತ್ತು ಮಂಗಲ ಇಬ್ಬರು ಚೆನ್ನಾಗಿದ್ದರೆ, ಅವ್ರು ಕೇಂದ್ರ ಸ್ಥಾನದಲ್ಲಿದ್ದರೆ ಗುರುಮಂಗಲ ಯೋಗ. ಆದರೆ ಗುರು ಮತ್ತು ಕುಜ ಇಬ್ಬರು ಚೆನ್ನಾಗಿದ್ದರೂ ಕೂಡ ಆ ಯೋಗದ ಫಲ ಕಿಂಚಿತ್ ಸ್ವಲ್ಪವಾದರೂ ಕೂಡ ನಿಮಗೆ ಅಪ್ಲೈ ಆಗುತ್ತೆ. ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಭಗವಂತನ ಆಶೀರ್ವಾದ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ನಿಮಗಿದೆ ಅಂತಂದರೆ, ಈ ತಿಂಗಳು ನಿಮಗೆ ಯಾವ್ಯಾವ ಫಲ ಸಿಗುತ್ತೆ? ದೈಹಿಕವಾಗಿ ಸುಖವನ್ನು ಅನುಭವಿಸ್ತೀರಾ. ಮತ್ತು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ತಿಂಗಳು ಶುಭ ಫಲ. ಆರೋಗ್ಯ ನಿಮ್ಮನ್ನು ಅಭಿವೃದ್ಧಿ ಮಾಡ್ತಾ ಬರುತ್ತೆ. ಶಕ್ತಿ ಹೆಚ್ಚಾಗುತ್ತೆ ನಿಮ್ಮ ದೇಹದಲ್ಲಿ. ಪ್ರಾಜ್ಞರು ಅಂದರೆ ಒಳ್ಳೆ ಪ್ರಪಂಚವನ್ನು ಅರಿಯುವಂತಹ ಪ್ರಾಜ್ಞರಾಗ್ತೀರಾ. ಅದರಲ್ಲಿ 2 ಮಾತಿಲ್ಲ. ದೀರ್ಘಾಯುಷ್ಯ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ನಿರ್ಭೀತರು ಅಂದರೆ ಭಯ ಅನ್ನುವಂಥದ್ದು ದೂರವಾಗಿ ಧೈರ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಆದರೆ ನಿಮ್ಮ ಮನಸ್ಸಲ್ಲಿ ಸಾಡೆ ಸಾತಿ ಇದೆ ಅನ್ನುವಂಥದ್ದನ್ನು ಬಿಟ್ಟುಬಿಡಬೇಕು. ಧೈರ್ಯವಾಗಿರ್ತೀರ. ಶತ್ರುಗಳು ಯಾರ್ಯಾರು ನಿಮಗೆ ಇರ್ತಾರೋ ಅವರೆಲ್ಲ ಪಲಾಯನವಾಗಿ ಮಿತ್ರರಾಗ್ತಾರೆ. ಅಂದರೆ ಶತ್ರು ದೋಷ ಅನ್ನುವಂಥದ್ದು ನಿಮಗೆ ಪರಿಹಾರ ಆಗುತ್ತೆ. ಸ್ವಂತ ಪರಿಶ್ರಮದಿಂದ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ತೀರಾ. ಇದು ಬಹಳ ವಿಶೇಷ.
ಸ್ವಯಾರ್ಜಿತ ಧನ ಅಂದರೆ ನೀವೇ ಖುದ್ದಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಈ ತಿಂಗಳು ಭಾಳಷ್ಟು ಉಪಯೋಗ ಮಾಡ್ಕೋತೀರಾ, ಅದು ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಸಂತಾನದಿಂದ ಸಂತೋಷ ಮತ್ತು ಸುಖ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಕಠಿಣವಾದಂಥ ವೃತ್ತಿಯನ್ನು ನೀವು ಮಾಡ್ತೀರಾ, ಅಂದರೆ ನಿಮ್ಮ ಕೆಲಸದಲ್ಲಿ ಈಗ ಯಾವುದೇ ಕೆಲಸ ಆಗಲಿ, ಮೂಟೆ ಹೊರದ್ರೇ ನಿಮಗೆ ಅಥವಾ ವ್ಯವಸಾಯ ಮಾಡಿದ್ರೇ ಕಷ್ಟ ಕೆಲಸ ಅಲ್ಲ. ಈವನ್ ನೀವು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡ್ರೂ ಕೂಡ ಕಷ್ಟ ಕೆಲಸನೇ, ಅಥವಾ ನೀವು ಓಡಾಡ್ಕೊಂಡು ಕೆಲಸ ಮಾಡಿದ್ರೂ ಕಷ್ಟ ಕೆಲಸನೇ. ಅಂದರೆ ಶ್ರಮಪಟ್ಟು ಕೆಲಸ ಮಾಡ್ತೀರಾ ಅಂತ ಹೇಳ್ಬೋದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು, ವಿರಸಗಳು, ಭಿನ್ನಾಭಿಪ್ರಾಯಗಳು ಬರುತ್ತೆ, ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ಅದನ್ನು ಬ್ಯಾಲೆನ್ಸ್ ಮಾಡಿದ್ರೆ ಆರ್ಥಿಕ ಸ್ಥಿತಿಯಲ್ಲಿ ತೊಂದರೆ ಇಲ್ಲ. ನಿಮಗೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಆರ್ಥಿಕ ಸ್ಥಿತಿ ಸ್ವಲ್ಪ ತೊಂದರೆ ಆಗುತ್ತೆ. ಇನ್ನು ನಿಮ್ಮ ಮೇಲೆ ದ್ವೇಷ ಸಾಧಿಸುವಂಥವರು ಈ ತಿಂಗಳು ಒಂದು ಸ್ವಲ್ಪ ಸಮಾಧಾನಕರವಾಗಿರ್ತಾರೆ. ಮತ್ತು ಸಂಪತ್ತು, ನಿಮ್ಮ ಒಂದು ಆಸ್ತಿ ಅಥವಾ ಹಣ ಅಥವಾ ನಿಮ್ಮ ಬಂಗಾರ ಇತ್ಯಾದಿಗಳನ್ನು ರಕ್ಷಣೆ ಮಾಡುವಂತಹ ಮಾಸ ಇದಾಗುತ್ತೆ. ಈ ಮಾಸದಲ್ಲಿ ದೊಡ್ಡ ಸಮಸ್ಯೆಗಳು ಅನ್ನುವಂಥದ್ದಿಲ್ಲ. ಧೈರ್ಯ ಅನ್ನುವಂಥದ್ದು ಬಹಳ ಮುಖ್ಯ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಮುಂಗೋಪ ಜಾಸ್ತಿ ಇರುತ್ತೆ, ಸ್ವಲ್ಪ ಕೋಪ ಮೂಗಿನ ಮೇಲೆ ಇರುತ್ತೆ. ಕೋಪವನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಎಲ್ಲರ ಜೊತೆಗೂ ಹೊಂದಾಣಿಕೆ ಮಾಡಿ ಹೊಂದಿಕೊಳ್ಳುವಂತಹ ಸ್ವಭಾವವನ್ನು ನೀವು ಪಡ್ಕೋತೀರ ಈ ತಿಂಗಳು. ಅಂದರೆ ಈ ತಿಂಗಳಿಂದ ನಿಜವಾದ ಜೀವನ ಏನು ಅನ್ನುವಂಥದ್ದು ಅರಿವಾಗುತ್ತೆ ಮೇಷರಾಶಿಯವರಿಗೆ. ಕೇವಲ 7.5ಇಂದಲ್ಲ, ಬೇರೆ ಗ್ರಹಗಳ ಪರಿವರ್ತನೆಯಿಂದ ಕೂಡ ನಿಮಗೆ ಆ ಫಲ ಸಿಗುತ್ತೆ. ಜೊತೆಗೆ ತಂದೆ ತಾಯಿಯೊಡನೆ ಉತ್ತಮ ಬಾಂಧವ್ಯವನ್ನು ಬೆಸಗ್ತೀರಾ. ವಿದ್ಯೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ. ಮತ್ತು ಸಾಮಾಜಿಕ ಸಭೆಗಳಲ್ಲಿ ಹೆಚ್ಚಿನ ಪಾಲ್ಗೊಳ್ಳುವಿಕೆ ನಿಮಗಿರುತ್ತೆ. ವಾಹನ ಸೌಕರ್ಯ, ವಾಹನದಿಂದ ದುಡಿಮೆ, ವಾಹನದಿಂದ ಸಂತೋಷ, ವಾಹನ ಸೌಖ್ಯ ಇದೆಲ್ಲ ನಿಮಗೆ ಹೆಚ್ಚು ಸಿಗುತ್ತೆ. ಮಾನಸಿಕವಾಗೂ ಕೂಡ ನೀವು ಅಭಿವೃದ್ಧಿ ಆಗ್ತೀರಾ. ದೈಹಿಕ ಮತ್ತು ಮಾನಸಿಕ ವಿಚಾರಗಳಲ್ಲಿ ಕೂಡ ನಿಮಗೆ ಬಲಿಷ್ಠವಾದ ಫಲಗಳು ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದರೂ ತೊಂದರೆಗಳಿದ್ದರೆ, ಏನಾದರೂ ಸಮಸ್ಯೆಗಳಿದ್ದರೆ ಅದು ದೂರವಾಗುತ್ತೆ, ಅಥವಾ ದೂರವಾಗೋಕ್ಕೆ ಒಂದು ಒಳ್ಳೆ ಮುಹೂರ್ತ ನಿರ್ಧಾರವಾಗುತ್ತೆ. ಸಮಸ್ಯೆಗಳು ದೂರವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ಈ ತಿಂಗಳು ನೀವು ಕಾಣಬಹುದು. ಯಾರಿಂದ? ಗುರು ಮತ್ತು ಶುಕ್ರರಿಂದ ನೀವು ಬದಲಾವಣೆಗಳನ್ನು ಕಾಣಬಹುದು. ಪಾಸಿಟಿವ್ ಆಗಿ ಕಾಣಬಹುದು, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಆದರೆ ಸ್ವಲ್ಪ ಸ್ವಜನ ವಿರೋಧಿಗಳಾಗ್ತೀರಾ. ಅಂದರೆ ನಿಮ್ಮ ಬಂಧು ಬಾಂಧವರು, ಮಿತ್ರರು, ಆತ್ಮೀಯತೆಯನ್ನು ಹೊಂದಿರತಕ್ಕಂಥವರಿಂದ ಸ್ವಲ್ಪ ವಿರೋಧವನ್ನು ಕಟ್ಟಿಕೊಳ್ಳುವಂಥ ಸಾಧ್ಯತೆ. ಅದಕ್ಕೆ ನೀವು ಕಾರಣರಲ್ಲ, ಮೂರನೇ ವ್ಯಕ್ತಿಗಳು ಕಾರಣ ಆಗುತ್ತೆ. ಹಾಗಾಗಿ ಸಾಧಾರಣವಾಗಿ ಮೂರನೇ ವ್ಯಕ್ತಿಗಳನ್ನು ಹೆಚ್ಚು ನಂಬಲಿಕ್ಕೆ ಹೋಗೋದು ಬೇಡ. ಸಂಗಾತಿಯಿಂದ ಅನುಕೂಲ, ಮೇಲ್ಗೈ ಮತ್ತು ವಾತ ಸಂಬಂಧಪಟ್ಟಂಥ ರೋಗಗಳು ಬರ್ಬೋದು. ವಾತ ಅಂದರೆ ಗ್ಯಾಸ್ಟ್ರಿಕ್ ಆಗ್ಬೋದು, ಅಥವಾ ಕಾಲಿಡ್ಕೊಳ್ಳೋದು, ಕೈ ಹಿಡ್ಕೊಳ್ಳೋದು, ಈ ಥರ ಅಂದರೆ ಸಂಧಿವಾತ ದೋಷಗಳು, ಈ ಥರ ವಾತ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ. ನೀವು ಈ ಗ್ಯಾಸ್ಟ್ರಿಕ್ ಆಗದೇ ಇದ್ದಂಗೆ ಈ ಆಲೂಗಡ್ಡೆ ತಿನ್ನೋದು, ಗೆಣಸು ತಿನ್ನೋದು, ಭೂಮಿ ಕೆಳಗೆ ಬೆಳೆಯುವಂಥ ಕೆಲವು ಪದಾರ್ಥಗಳನ್ನು ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ವಾತ ರೋಗಗಳನ್ನು ನೀವು ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಅಧಿಕಾರಿಗಳು, ನಿಮಗೆ ಮೇಲಧಿಕಾರಿಗಳು ಯಾರಿರ್ತಾರೆ ಅವರಿಂದ ನಿಮಗೆ ಒಂದು ಸ್ವಲ್ಪ ಪ್ರಶಂಸೆ ಬರುತ್ತೆ. ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅನ್ನುವಂಥದ್ದು ನಿಮಗೆ ಸಿಗುವಂಥ ಸಾಧ್ಯತೆಗಳು ಹೆಚ್ಚು ಸಿಗುತ್ತೆ. ನೀವು ಹೇಳಿ ಅಂತೂ ಖಂಡಿತ ಇಲ್ಲ, ಖಂಡಿತವಾಗ್ಲೂ ಹೋರಾಡ್ತೀರಾ, ಧೈರ್ಯವಂತರಾಗ್ತೀರಾ. ಅದರಲ್ಲಿ ಎರಡು ಮಾತಿಲ್ಲ. ದೈವ ಭಕ್ತಿ ಅನ್ನುವಂಥದ್ದು ಹೆಚ್ಚಾಗಿ ನಿಮಗೆ ಕಾಣುತ್ತೆ. ವ್ರಣಗಲ ಬಾಧೆ ಅಂತಂದರೆ, ವ್ರಣ ಅಂತಂದರೆ ಈ ಹುಣ್ಣು ಏಟಾಗಿರುತ್ತೆ, ಎಲ್ಲಾದರೂ ಏಟಾಗಿರುತ್ತೆ, ಅದು ಹುಣ್ಣಾಗಿರುತ್ತೆ, ಅದು ಕೆರೆತ ಬರೋದು, ತುರಿಕೆ ಬರೋದು, ತನ್ಮೂಲಕ ಸ್ವಲ್ಪ ಜಾಸ್ತಿ ಆಗೋದು, ಗಾಯ ಜಾಸ್ತಿ ಆಗೋದು, ಈ ಥರ ಬರ್ಬೋದು. ಸ್ವಲ್ಪ ಅದರ ಕಡೆ ಗಮನ ಕೊಡಿ. ಅಂದರೆ ಚರ್ಮ ಸಂಬಂಧಪಟ್ಟಂಥ ಕಾಯಿಲೆಗಳು ಬರದೇ ಇದ್ದಂಗೆ ಪ್ಲಾನ್ ಮಾಡ್ಕೊಳ್ಳಿ. ಅದೃಷ್ಟವಂತರಾಗ್ತೀರಾ, ಸ್ವಲ್ಪ ಅಭಿವೃದ್ಧಿನೂ ಹೊಂದುತ್ತೀರಾ. ಸರ್ಕಾರ ಹಾಗೂ ಸಾರ್ವಜನಿಕರಲ್ಲಿ ಹೆಚ್ಚು ಗೌರವ ಮತ್ತು ಸ್ಥಾನಮಾನ ಸನ್ಮಾನಗಳು ಸಿಗುತ್ತೆ. ಅದ್ರ ಜೊತೆಗೆ ಪ್ರಸಿದ್ಧರಾಗ್ತೀರಾ. ಸ್ವಲ್ಪ ನಿಮ್ಮ ಹೆಸರು ಸೌಂಡ್ ಮಾಡುತ್ತೆ, 10 ಜನ ನಿಮ್ಮ ಬಗ್ಗೆ ಖುಷಿಯಾಗಿ ಒಳ್ಳೆ ಮಾತಾಡ್ತೀರಾ. ಹೆಣ್ಣು ಮಕ್ಕಳು ಒಳ್ಳೆ ಗೃಹಿಣಿಯಾಗಿರ್ತಾರೆ. ಮತ್ತು ವಿಶೇಷವಾಗಿ ಕವಿಗಳು ಮತ್ತು ಕಲೆಯನ್ನು ಹೊಂದಿರತಕ್ಕಂಥವರು ಹೆಚ್ಚಿನ ಒಂದು ಶಕ್ತಿಯನ್ನು, ಹೆಚ್ಚಿನ ಸಾಧನೆಯನ್ನು ಮಾಡುವಂಥ, ಸಂಪತ್ತನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂಥ ಯೋಗಗಳು ಜಾಸ್ತಿ ಇದೆ. ಮತ್ತು ಬಾಲ್ಯರು ಅಂದರೆ ಸಣ್ಣ ಮಕ್ಕಳು, ಒಂದು 20 ವರ್ಷದ ಒಳಗೆ ಇರತಕ್ಕಂಥ ಮಕ್ಕಳಿಗೆ ಒಂದು ಸ್ವಲ್ಪ ಸೋಂಬೇರಿತನ ಹೆಚ್ಚಾಗುತ್ತೆ. ಲವಲವಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ಬುದ್ಧಿವಂತಿಕೆ ನಿಮಗೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದರೆ, ನಿಮಗೆ ಬರುವಂಥ ಸಮಸ್ಯೆಗಳನ್ನು ಸಣ್ಣ ಪ್ರಮಾಣದ ಸಮಸ್ಯೆಯಾಗಿ ಪರಿವರ್ತನೆ ಮಾಡಿಕೊಂಡು ಅದನ್ನು ಸರಿ ಮಾಡಿಕೊಳ್ಳುವಂಥ ಶಕ್ತಿ ಇದೆ. ಅಂದರೆ ಮೇಷರಾಶಿಯವರಿಗೆ ಈ ತಿಂಗಳು ಒಂದು ಒಳ್ಳೆ ಪಾಸಿಟಿವ್ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬಿಟ್ಟರೆ ಬೇರೆ ಎಲ್ಲ ಒಂದು ಪಾಸಿಟಿವ್ ಅನ್ನುವಂಥದ್ದು ಕಾಣಬಹುದು. ಮತ್ತು ನಿಮ್ಮ ವಾಹನದಿಂದ ಸುಖ,
ತಾಯಿಯ ಆಶೀರ್ವಾದ ಇದೆಲ್ಲ ಹೆಚ್ಚು ನಿಮಗೆ ಸಿಗುವಂಥದ್ದು. ಆಸ್ತಿ ಪಾಸ್ತಿಗಳ ವಿಚಾರದಲ್ಲಿ ಶೇಖರಣೆ ಮಾಡುವಂಥದ್ದು, ಅದರ ಬಗ್ಗೆ ಗಮನ ಕೊಡುವಂಥದ್ದು ಭಾಳ ಒಳ್ಳೆಯದು. ವಿವೇಕಗಳಾಗ್ತೀರಾ, ಪ್ರಾಜ್ಞರಾಗ್ತೀರಾ, ವಿದ್ಯಾವಂತರಾಗ್ತೀರಾ, ಕುಟುಂಬದಲ್ಲಿ ಒಂದು ಸ್ವಲ್ಪ ವ್ಯಾಲ್ಯೂಸ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಮತ್ತು ವಿಶೇಷವಾಗಿ ನಿಮ್ಮ ಮಕ್ಕಳು ಏನಾದರೂ ಒಂದು ಸಾಧನೆ ಮಾಡ್ತಾರೆ, ಆ ಸಾಧನೆ ಮೂಲಕ ನಿಮಗೆ ಒಂದು ಸ್ವಲ್ಪ ಸಂತೋಷ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಸಂತಾನ ಅಪೇಕ್ಷಿತ ದಂಪತಿಗಳಿರ್ತೀರೋ, ಯಾರ್ಯಾರು ವಿವಾಹ ಅಪೇಕ್ಷಿತ ವಧೂವರರಿರ್ತೀರೋ, ಈ ತಿಂಗಳು ಸ್ವಲ್ಪ ಮೇಲ್ಗೈ ಸಾಧಿಸುವಂತಹ ಶಕ್ತಿ, ಆಮೇಲೆ ಸಕ್ಸಸ್ಸು ನಿಮಗೆ ಸಿಗುತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ ಪರೀಕ್ಷೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಸರ್ಕಾರದ ಉದ್ಯೋಗ ರಿಲೇಟೆಡ್ ಆಗಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಕಾಣ್ಬೋದು. ಪರದೇಶ ವಾಸವಾಗುವಂಥದ್ದು, ವಿದೇಶಿ ಪ್ರಯಾಣ ಇತ್ಯಾದಿಗಳ ಅನುಕೂಲ ಆಗುತ್ತೆ. ದಾನಿ ಧಾರ್ಮಿಕರು ಅಂದರೆ ಸ್ವಲ್ಪ ದಾನ ಮಾಡ್ತೀರಾ, ಧಾರ್ಮಿಕವಾಗೂ ಕೂಡ ಹೆಚ್ಚಿನ ಬಲ ನಿಮಗಿರುತ್ತೆ. ಪರಾಕ್ರಮವಂತರಾಗಿ ಸ್ವಲ್ಪ ಅಭಿವೃದ್ಧಿಯನ್ನು ಪಡ್ಕೋತೀರಾ. ವಿಶೇಷವಾಗಿ ಮನೆಯ ಯಜಮಾನನಿಗೆ ಸ್ವಲ್ಪ ಸ್ಟ್ರೆಸ್ಸು, ತಲೆನೋವು ಜಾಸ್ತಿ ಇರುತ್ತೆ. ಆದರೂ ನಿಮ್ಮ ಸಹಕಾರರು ಅಂದರೆ ನಿಮ್ಮ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮಂದರು, ಅಕ್ಕ ತಂಗಿರಿ ಯಾರಾದರೂ ಒಬ್ಬರು ನಿಮಗೆ ಸಹಾಯ ಅಥವಾ ಧೈರ್ಯ ಹೇಳುವಂಥ ಮುಖಾಂತರ ನಿಮಗೊಂದು ಸ್ವಲ್ಪ ಸಂತೋಷ ಕಾಣ್ಬೋದು. ಸ್ವಂತ ಉದ್ಯೋಗಕ್ಕೆ ನಿಮ್ಮ ಪ್ರಯತ್ನಗಳಿದ್ದರೆ ಖಂಡಿತ ಪಡೆಯೋದು ನಿಮಗೆ ಭಾಳ ಒಳ್ಳೆಯದು. ಮತ್ತು ಸತ್ಕಾರ್ಯಗಳು, ಒಳ್ಳೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ, ಒಳ್ಳೆ ಕಾರ್ಯಗಳು ಮಾಡ್ತೀರಾ, ಸನ್ಮಾರ್ಗದಲ್ಲಿ ನಡೆಯುವಂಥ ಸಂಪತ್ತಿನ ಯೋಗ. ಆಮೇಲೆ ವೆಚ್ಚದಲ್ಲಿ ಸ್ವಲ್ಪ ಹಿಡಿತಾ ಇರಬೇಕು, ತುಂಬ ಖರ್ಚು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ವೆಚ್ಚದಲ್ಲಿ ಸ್ವಲ್ಪ ಹಿಡಿತ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಮತ್ತು ದುರಾಸೆ ಅಂತೂ ಖಂಡಿತ ಪಡಬೇಡಿ, ದುಡುಕುತನ ಜಾಸ್ತಿ ಮಾಡಬೇಡಿ, ಎರಡು ತುಂಬ ಮುಖ್ಯವಾಗುತ್ತೆ. ಮತ್ತು ನೀವು ವಾಸ ಮಾಡುವಂಥ ಸ್ಥಾನ ನಿಮಗೆ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ ಈ ತಿಂಗಳಲ್ಲಿ. ಇದಿಷ್ಟು ಫಲಗಳಾದರೆ ನೆಗೆಟಿವೇ ಇಲ್ವಾ ಅಂತಂದರೆ ಖಂಡಿತ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್, ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್. ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ದೊಡ್ಡ ಪರಿಹಾರಗಳು ಬೇಕಾಗಿಲ್ಲ. ನೀವು ಮಾಡಬೇಕಾಗಿರೋದು ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಎಲ್ಲಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಸ್ಟ್ರಾಂಗ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋದು ಮಾತ್ರ. ಅದನ್ನು ತಿಳ್ಕೊಂಡು ಸ್ಟ್ರಾಂಗ್ ಆಗಿದ್ದರೆ ಯಾವುದೂ ಪರಿಹಾರ ಬೇಡ. ಅವರೇನ ವೀಕ್ ಆಗಿದ್ದರೆ ಕೆಲವೊಂದಿಷ್ಟು ಸರಳ ಪರಿಹಾರ ಮಾಡ್ಕೊಳ್ಳಿ, ತನ್ಮೂಲಕ ಒಳ್ಳೆಯ ಫಲ ನಿಮಗೆ ಸಿಗುತ್ತೆ. ಆಮೇಲೆ ಏಪ್ರಿಲ್ 6ನೇ ತಾರೀಕು ರಾಮನವಮಿ ಇದೆ, ಅದು ಭಾಳ ವಿಶೇಷವಾದ ದಿನ, ರಾಮರ ಆರಾಧನೆ ಮಾಡಿ. ಮತ್ತು ಏಪ್ರಿಲ್ 8ನೇ ತಾರೀಕು ಶುಕ್ರ ಜಯಂತಿ ಇದೆ. ಯಾರ್ಯಾರಿಗೆ ಮದುವೆ ಆಗಿಲ್ವೋ, ಮದುವೆಗೆ ವಿಳಂಬ ಆಗ್ತಾ ಇದೆಯೋ ಅಂಥವರು ಶುಕ್ರ ಜಯಂತಿ ದಿನ ಶುಕ್ರನ ಆರಾಧನೆ ಮಾಡೋದು, ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಬರೋದು ಭಾಳ ಒಳ್ಳೆಯದು. ಹಾಗೆ ಏಪ್ರಿಲ್ 12ನೇ ತಾರೀಕು ಬೆಂಗಳೂರು ಕರಗ, ವಿಶ್ವವಿಖ್ಯಾತ ಪ್ರಸಿದ್ಧ ಬೆಂಗಳೂರು ಕರಗ ಇದೆ. ಆ ಕರಗಕ್ಕೆ ಎಲ್ಲರೂ ಕೂಡ ಪಾಲ್ಗೊಂಡು ಭಗವಂತನ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇಂತಿಷ್ಟು ವಿಚಾರಗಳು ನಮಗೆ ಮೇಷರಾಶಿಗೆ ಏಪ್ರಿಲ್ ತಿಂಗಳು ಸಂಬಂಧಪಟ್ಟಂಥ ಶುಭ ಮತ್ತು ಅಶುಭ ಫಲಗಳ ವಿಚಾರವನ್ನು ಹೇಳಿದೆ ನಾನು. ಹಾಗೆ ನಾನೀಗ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಮಾಡ್ತಾ ಇದ್ದೀನಿ. ಮಾರ್ಚ್ ತಿಂಗಳಲ್ಲಿ ಬೇಗ ಈ ಒಂದು ವಿಡಿಯೋ ಆಗ್ತಾ ಇರೋದ್ರಿಂದ ಮಾರ್ಚ್ 28 ಶನಿ ಬದಲಾವಣೆ ಆಗುತ್ತೆ. 29ನೇ ತಾರೀಕಿಗೆ ಶನಿ ಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನೀವೇನಾದರೂ ಲೇಟಾಗಿ ನೋಡ್ತಾ ಇದ್ರೆ ಈ ವಿಡಿಯೋ ವೇಸ್ಟ್ ಆಗುತ್ತೆ. ಬೇಗ ನೋಡಿದರೆ ಆ ಯಾಗಕ್ಕೆ ನೀವು ಪಾಲ್ಗೊಳ್ಬೋದು. ನೀವು ದುಡ್ಡು ಹಾಕಿದ್ರೂ ಪರವಾಗಿಲ್ಲ, ಹಾಕ್ತಿದ್ರೂ ಪರವಾಗಿಲ್ಲ, ನೇರವಾಗಿ ಬಂದು ಆ ಸ್ವಾಮಿ ದರ್ಶನ ಮಾಡಿ ಅನುಗ್ರಹವನ್ನು ಪಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಶನಿ ಶಾಂತಿ ಮಾಡೋದು ಮಾತ್ರ ಮರಿಬೇಡಿ. ದೂರ ಆಯಿತು ಅಂತಂದರೆ ನೀವು ಇರೋ ಜಾಗದಲ್ಲಿ ಎಲ್ಲಾದರೂ ಮಾಡ್ಕೊಳ್ಳಿ, ಅದು ಭಾಳ ಮುಖ್ಯ. ನಮ್ಮಲ್ಲಿ ಮಾಡಬೇಕಾದ್ರೆ ನಿತ್ಯ ಸೌಭಾಗ್ಯ.in ಅನ್ನುವಂಥ ವೆಬ್ಸೈಟಲ್ಲಿ ನೀವು ಲಾಗಿನ್ ಆಗಿ ಅದರಲ್ಲಿ ಫಾರ್ಮ್ ಫಿಲಪ್ ಮಾಡಿ ಸ್ಕ್ಯಾನರಲ್ಲಿ ಅಮೌಂಟ್ ಪೇ ಮಾಡಿ ನೀವು ಬೇಕಾದರೆ ಆ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಪೂಜೆ ಹೋಮ ಆಗಿ ಕುದುರೆ ಲಾಳ ಮತ್ತು ಮಂತ್ರಾಕ್ಷತೆ ಮನೆಗೆ ಪ್ರಸಾದವಾಗಿ ಕೊರಿಯರ್ ಮುಖಾಂತರ ಬರುತ್ತೆ. ನೇರವಾಗಿ ಬಂದು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಕಮೆಂಟ್ ಸೆಕ್ಷನಲ್ಲಿ ಲೊಕೇಶನ್ನು ಪಿನ್ ಪಾಯಿಂಟ್ ಮಾಡಲಾಗಿರುತ್ತೆ, ಮ್ಯಾಪ್ ಇರುತ್ತೆ, ನಿಮಗೆ ಅದನ್ನು ಸೇವ್ ಮಾಡಿಕೊಂಡು ಬರ್ಬೋದು. ಒಟ್ಟಾರೆ ಹೇಳೋದಾದರೆ ಭಗವಂತನ ಆಶೀರ್ವಾದ ಮೇಷರಾಶಿಯವರಿಗೆ ತೃಪ್ತಿಯಾಗಿ ಸಿಗುತ್ತೆ. ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ದೇವರ ಆಶೀರ್ವಾದ ಯಾವಾಗಲೂ ಎಲ್ಲರಿಗೂ ಬೇಕು, ನಿಮಗೆ ಸದಾಕಾಲ ಇರುತ್ತೆ. ಈ ತಿಂಗಳು ದುಡುಕ್ತನ ಒಂದು ಬಿಟ್ಟರೆ ಇನ್ನೆಲ್ಲದರಲ್ಲೂ ಸಕ್ಸಸ್ ಇದೆ. ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡಿ. ನಿಮ್ಮ ಧೈರ್ಯ ನಿಮಗೆ ಸಾಹಸವನ್ನು ಕೊಡುತ್ತೆ, ನಿಮ್ಮ ಸಾಹಸ ನಿಮಗೆ ವಿಜಯವನ್ನು ಕೊಡುತ್ತೆ, ನಿಮ್ಮ ವಿಜಯ ನಿಮಗೆ ಸಂತೋಷವನ್ನು ಕೊಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.